ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಬಿ ಹ್ಯಾಪಿ ರೋಮಯಾಸ್ ವ್ಲಾಗ್ಸ್. ನಾವಿವತ್ತು ಸಂಕ್ರಾಂತಿ ಸ್ಪೆಷಲ್ಲು ಸಕ್ಕರೆ ಹೆಚ್ಚು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ಒಂದು ಪ್ಯಾನ್ಗೆ 2 ಗ್ಲಾಸಷ್ಟು ಶುಗರ್ನ ತೊಗೊಳ್ಳಿ. ಫಸ್ಟು 2 ಗ್ಲಾಸ್ ಶುಗರ್ ತೊಗೊಂಡು ಅದಕ್ಕೆ ಸಕ್ಕರೆ ಮುಳುಗುವಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಈ ರೀತಿ ಸಕ್ಕರೆ ಮುಳುಗುವಷ್ಟು ವಾಟರ್ನ ತೊಗೊಳ್ಳಿ. ಜಾಸ್ತಿ ತೊಗೊಂಡ್ರೆ ಅದು ಬಾಯ್ಲ್ ಆಗಿ ನಿಮಗೆ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ವಾಟರ್ನ. ಈ ರೀತಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ. ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡು ಫಸ್ಟು ಚೆನ್ನಾಗಿ ತಿರುಗ್ಕೋತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ಈ ರೀತಿ. ನೆಕ್ಸ್ಟು ನಾವಿಲ್ಲಿ ಇದಕ್ಕೆ ಒಂದು 1/2 ಗ್ಲಾಸಷ್ಟು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಹಾಲನ್ನ ಆ್ಯಡ್ ಮಾಡಿಕೊಂಡು ಆ್ಯಂಡ್ 1/2 ಗ್ಲಾಸಷ್ಟು ಒಂದು 1.5 ಸ್ಪೂನಷ್ಟು, 1/2 ಗ್ಲಾಸ್ ಬೇಡಿ, ಇಲ್ಲಿ ನೋಡಿ 1/2 ಗ್ಲಾಸಷ್ಟು ನಾನು ಹಾಲನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ 1.5 ಸ್ಪೂನಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನಾನು, 1.5 ಸ್ಪೂನಷ್ಟು. ಇದನ್ನು ಏನಕ್ಕೆ ಆ್ಯಡ್ ಮಾಡಬೇಕಂದ್ರೆ, ನಾವು ಹಾಲು ಮತ್ತು ಮೊಸರನ್ನ ಸಕ್ಕರೆಲಿರೋ ಅಂಥ ಕಲ್ಮಶ ಎಲ್ಲ ಕೊಳೆ ಎಲ್ಲ ಆಚೆ ಬರುತ್ತೆ. ನಿಮಗೆ ಗಲೀಜೆಲ್ಲ ಆಚೆ ಬಂದುಬಿಡುತ್ತೆ. ಈ ರೀತಿ ಹೊರಗಡೆ ಬರುತ್ತೆ ನೋಡಿ. ಈ ರೀತಿ ಇದೆಲ್ಲ ಗಲೀಜು, ಅದರಲ್ಲಿರೋ ಅಂಥ ಸಕ್ಕರೆಲಿರೋ ಅಂಥ ಗಲೀಜೆಲ್ಲ ಮೇಲ್ಗಡೆ ಬರುತ್ತೆ. ಈ ರೀತಿ ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಗಲೀಜೆಲ್ಲ ಆಚೆ ಬಂದಮೇಲೆ ನೀವು ಒಂದು ವೈಟ್ ಕ್ಲಾತ್ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡು ಒಂದು ಸ್ಟೈನರ್ಗೆ ಫಿಲ್ಟ್ರ್ ಮಾಡ್ಕೊಬೇಕು. ನೀವು ಈ ರೀತಿ ಚೆನ್ನಾಗಿ ಗಲೀಜೆಲ್ಲ ಆಚೆ ಬಂದಮೇಲೆ ನಾನಿಲ್ಲಿ ಒಂದು ಸಪ್ರೇಟ್ ಒಂದು ಬೌಲ್ಗೆ ಈ ರೀತಿ ಒಂದು ಸ್ಟೈನರ್ಗೆ ಒಂದು ಟಿಶ್ಯೂ ಪೇಪರ್ ಹಾಕಿದ್ದೀನಿ. ನೀವು ಬೇಕಾದರೆ ಒಂದು ತೆಳು ವೈಟ್ ಕ್ಲಾತ್ನ ಬೇಕಾದರೂ ತೊಗೊಬೋದು. ಈ ರೀತಿ ಫಿಲ್ಟ್ರ್ ಮಾಡ್ಕೊಬೇಕು. ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಆ ಗಲೀಜನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಈ ಗಲೀಜೆಲ್ಲ ವೇಸ್ಟೆಲ್ಲ ರಿಮೂವ್ ಮಾಡ್ಕೊಬೇಕು. ನೀವು ಇದನ್ನು ಈ ರೀತಿ ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಡು ನೋಡಿ. ಇವಾಗ ಎಷ್ಟು ಇದಾಗಿರುತ್ತೆ. ಇದು ಏನಕ್ಕೆ ಮಾಡಬೇಕಂದ್ರೆ, ನೀವು ಹಾಗೆ ಕೂಡ ಮಾಡ್ಬೋದು, ಬಟ್ ನಿಮಗೆ ನೀಟಾಗಿ ಬರಲ್ಲ. ಅದು ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಅದೇ ಪ್ಯಾನ್ಗೆ ನಾನು ಮತ್ತೆ ವಾಶ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿರೋ ಅಂಥ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಶುಗರ್ ವಾಟರ್ನ. ಈಗ ಮತ್ತೆ ಗ್ಯಾಸ್ ಹಚ್ಕೊಂಡು ನೀವು ಮತ್ತೆ ಬಾಯ್ಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲೂ ಆಚೆ ಹೋಗಬಾರ್ದು. ಇದನ್ನು ಮಾಡಬೇಕಾದ್ರೆ ಬಿಟ್ಟು ಹೋಗೋಕ್ಕೆ ಹೋಗ್ಬಿಡಿ, ಬೇಗ ಗಟ್ಟಿ ಆಗೋದು ಈ ಥರ ಇದಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಚೆನ್ನಾಗಿ ಈ ರೀತಿ ನೊರೆ ಬರ್ತಾ ಇರುತ್ತೆ. ತಿಕ್ನೆಸ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಕ್ನೆಸ್ ಬಂದಾಗ ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತೇಳಿ. ಸಿಲಿಕಾನ್ ಮೌಲ್ಡ್ ಇದ್ರೂ ಕೂಡ ಆಗುತ್ತೆ, ಇಲ್ಲ ಮರದ್ದು ಕೂಡ ಇದ್ದರೂ ನೀವು ಅದರಲ್ಲೂ ಕೂಡ ಮಾಡ್ಕೊಬೋದು. ನಾನಿವತ್ತಿಲ್ಲಿ ಸಿಲಿಕಾನ್ ಮೌಲ್ಡಲ್ಲಿ ಮಾಡ್ಕೊತಾ ಇದ್ದೀನಿ. ಸಿಲಿಕಾನ್ದು ಪ್ಲೇಟ್ ಇದೆ, ಅದರಲ್ಲಿ ಮಾಡ್ಕೊತಿದ್ದೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ತಿರುಗ್ಕೊತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಿಮಗೆ ಸ್ಮೂತ್ ಬರುತ್ತೆ ಸಕ್ಕರೆ ಹೆಚ್ಚು. ಸಿಂಪಲ್ಲು ಒಂದು 10 to 15 ಮಿನಿಟ್ಸ್ ತೊಗೊಳುತ್ತಷ್ಟೇ ಟೈಮು. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ಅಂಗಡಿಲೆಲ್ಲ ಕಲ್ಲರ್ದು ಈ ಥರದ್ದೆಲ್ಲ ತೊಗೊಂಬಂದು ಅದು ತಿನ್ನೋಕ್ಕೂ ಆಗೋಲ್ಲ, ತುಂಬ ಹಾರ್ಡ್ ಇರುತ್ತೆ. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ನಾನು ಇದೇ ಫಸ್ಟ್ ಟೈಮು ಮಾಡಿದ್ದು ನೋಡಿ. ಈ ರೀತಿ ಇಷ್ಟು ತಿಕ್ನೆಸ್ ಬರೋ ತನಕ ನೀವು ಮಾಡ್ಕೊಬೇಕು. ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಈ ರೀತಿ ಈ ರೀತಿ ನೋಡಿ, ಈ ರೀತಿ ಇಷ್ಟು ತಿಕ್ನೆಸ್ ಬರೋ ತನಕ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರಬೇಕು. ಈಗ ಗ್ಯಾಸ್ ಆಫ್ ಮಾಡಿ ನಾನು ಕೆಳಗಡೆನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಸಕ್ಕರೆ ಹೆಚ್ಚು ಸ್ಮೂತ್ ಇರುತ್ತೆ. ನಿಮಗೆ ಬಾಯೊಳಗಡೆ ಇಟ್ಟ ತಕ್ಷಣ ಕರ್ಗೋಗುತ್ತೆ, ಮೆಲ್ಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಮನೆಯಲ್ಲೇ. ಅಂಗಡಿಲೆಲ್ಲ ತಂದರೆ ಹಾರ್ಡಾಗಿರುತ್ತೆ, ಬಾಯಲ್ಲಿ ಕಡಿದ್ರೂ ಕೂಡ ಅಷ್ಟು ಗಟ್ಟಿ ಇರುತ್ತದು. ನೀವೇ ಮನೆಯಲ್ಲೇ ಮಾಡಿಕೊಂಡ್ರೆ ನೋಡಿ, ನಾನು ಈ ರೀತಿ ಸಿಲಿಕಾನ್ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಈ ರೀತಿ ಫಿಲ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಸಾಕು.
ನಿಮಗೆ ಸಕ್ಕರೆ ಅಚ್ಚು ರೆಡಿ ಆಗುತ್ತೆ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ. ನೋಡಿ ಇಷ್ಟೇ, ನೀಟಾಗಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಸ್ವಲ್ಪ ಭಯ ಆಗ್ತಿತ್ತು, ಸುಮ್ಮನೆ ಸಿಂಪಲ್ಲಾಗಿ ಆದರೂ ಅದು ಮೇಲ್ಗಡೆ ಎಲ್ಲ ಫಿಲ್ ಚೆಲ್ಲೋಗಿದೆ. ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಅಷ್ಟೆ. ಈ ಸಿಲಿಕಾನ್ ಅದರಿಂದ ಏನೂ ತೊಂದರೆ ಇಲ್ಲ, ಬೇಗನೆ ಬಂದುಬಿಡುತ್ತೆ ಆಚೆ. ನೋಡಿ ಈಗ 15 ಮಿನಿಟ್ಸ್ ಆಯಿತು, ಈಗ ನಾನು ರಿಮೂವ್ ಮಾಡ್ಕೊತಿದ್ದೀನಿ ಅದರಿಂದ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತೇಳಿ. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಮತ್ತು ಎಷ್ಟು ವೈಟ್ಗಿದೆ ನೋಡಿ, ಕಲರು ಕೂಡ ತುಂಬಾ ವೈಟ್ ಕಲರ್ಗೆ ಬಂದಿದೆ. ಅಂಗಡೀಲಿ ತರ್ತೀವಲ್ಲ ಅದೇ ರೀತಿ ಇದೆ. ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಖುಷಿ ಆಯಿತು ಇದು ಮಾಡಿದ್ದು. ಯಾವತ್ತೂ ಮಾಡಿರಲಿಲ್ಲ ನಾನು, ಇದೇ ಫಸ್ಟ್ ಮಾಡಿದ್ದು. ಅಮ್ಮನೂ ಕೂಡ ಯಾವತ್ತೂ ಮಾಡಿರಲಿಲ್ಲ ಅವರು. ನಾನಿವತ್ತೇ ಫಸ್ಟ್ ನಾನೇ ಟ್ರೈ ಮಾಡಿದ್ದು. ತುಂಬ ಖುಷಿ ಅನ್ನಿಸ್ತು ಮಾಡಿದ್ದು. ನೋಡಿ ನೀವು ಕೂಡ ಇದೇ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೇನೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.